ಫೀಮೇಲ್ ಮತ್ತು ಮೇಲ್ ಫೈಟ್ ಆಗಲ್ಲ. ಈಗ ಇಲ್ಲಿ ನಮ್ಮದೆಲ್ಲ ಮ್ಯಾಕ್ಸಿಮಮ್ ಏಟ್ ಆಗೋವಂಥದ್ದು ಏನು ಗಂಡಾನೆಗಳಿದೆ, ಎಲ್ಲ ಗಂಡಾನೆಗಳಿಗೂ ಏಟ್ ಆಗ್ತಾನೆ ಇರುತ್ತೆ. ಏನಕ್ಕೆ ಅಂದರೆ ಕಾಂಪಿಟೇಷನ್. ಸೊ ಈಗ ಫೀಮೇಲ್ಸ್ ಇರೋದು ಇಲ್ಲಿ ನಮ್ಮಲ್ಲಿ 3 ಫೀಮೇಲ್ಸ್ ಇದೆ. ಕಾಡಲ್ಲಿ ಬೇರೆ ಬೇರೆ ಫೀಮೇಲ್ ಎಲಿಫೆಂಟ್ಸ್ ಇದೆ, ಬಟ್ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಅದು ಫೈಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಈಗ ಏನಾದರೂ ಏಟ್ ಆಗಿದೆಯಾ ಏನು ಅನ್ನೋದೆಲ್ಲ ನೋಡ್ತಾ ಇರ್ತೀವಿ. ಇದಾ ಪುನೀತ್? ಇಲ್ಲ, ಇದು ಸೋಮಣ್ಣ ಅಂತ ಹೇಳಿ. ಸೋಮಣ್ಣ, ಓಕೆ. ಏನು ಸೋಮಣ್ಣ ಅಂತ ಇಟ್ಬಿಟ್ಟಿದ್ದಾರಲ್ಲ, ಎಷ್ಟು ಯಾವ ರೀತಿ ಚೂಸ್ ಮಾಡ್ತೀರಾ? ಸೊ ಚೂಸ್ ಮಾಡೋದಕ್ಕೆ ಇಂಥದ್ದೇ ಅಂತ ಹೇಳಿ ಕ್ರೈಟೀರಿಯಾ ಏನಿಲ್ಲ. ಸೊ ಇವೆಲ್ಲ ತುಂಬ ಹಳೆಯ ಆನೆಗಳು, ಈಗ ಇದಕ್ಕೆ 40 ವರ್ಷ ಆಯಿತು. ಸೊ ಅವಾಗ ಇದು ಮರಿ ಇದ್ದಂಥ ಕಾಲದಲ್ಲಿ ಅಥವಾ ಹೊರಗಡೆ ಹಿಡ್ದು ಬಂದು ಪಳಗಿಸಿರೋವಂಥ ಆನೆ ಇದು. ಹಿಡಿದು ಬಂದು ಪಳಗಿಸಿರೋವಂಥದ್ದು. ಸೊ ಪಳಗಿಸಿ ಇದು ಮಾಡುವಾಗ ಅವಾಗೆಲ್ಲ ಯಾವ ಥರ ಇತ್ತಂದರೆ, ಯಾರ್ದಾದ್ರೂ ಒಬ್ರು ಈಗ ಅದ್ರ ಮೇಲೆ ಕೆಲಸ ಮಾಡ್ತಿದ್ದವ್ರು ಯಾರಾದರೂ ಒಬ್ಬರು ತೀರ್ಕೊಂಡ್ರು ಅಂತಂದರೆ ಅವ್ರ ಹೆಸ್ರನ್ನ ಇದರಲ್ಲಿಟ್ಟು ಅವ್ರನ್ನೇ ನೆನಪಿಸೋದಕ್ಕೆ ಅಂತೇಳಿ ಅವ್ರ ಹೆಸರು ಇಡೋದು. ಆ ಥರ ಈಗೆಲ್ಲ ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಂಥವ್ರ ಹೆಸರನ್ನೇ ಇಡೋದು ಇದನ್ನು ಮಾಡ್ತಾಯಿದ್ರು. ಸೊ ನೀವು ಹೇಳ್ಬೋದು, ಮೈಸೂರು ಅಂಬಾರಿ ಹೊತ್ತಂಥ ದ್ರೋಣ ಆನೆ ಈ ಕ್ಯಾಂಪಿನ ಆನೆ. ಸೊ ಅಂತ ತುಂಬ ದೊಡ್ಡ ಲೆಗೆಸಿ ಇರುವಂಥ ಎಲಿಫೆಂಟ್ ಕ್ಯಾಂಪ್ ಇದು. ಆನೆ ಪಳಗಿಸೋದಕ್ಕೆ ಯಾರನ್ನೂ ಕರ್ಕೊಂಡು ಹೋಗೋಕೆ ಆಗಲ್ಲ, ಅದು ಯಾರಿಗೂ ಪರ್ಮಿಷನ್ ಇಲ್ಲ. ಅಂದರೆ ಕಾಡಾನೆ ಅದು ಇನ್ನೂ ಪಳಗಿಸಿರಲ್ಲ, ನಮ್ಮ ಕಂಟ್ರೋಲಲ್ಲಿ ಇರಲ್ಲ, ಅದು ನಾವು ಹೇಳಿದ ಮಾತು ಕೇಳೋ ಅಷ್ಟು ಕಂಡೀಷನಲ್ಲಿ ಇರಲ್ಲ. ಸೊ ಹಾಗಾಗಿ ಎಲ್ಲ ರಿಸ್ಕ್ ತಗೊಳಕ್ಕಾಗಲ್ಲ. ಓಕೆ, ಇವಾಗ ಟೋಟಲ್ ಎಷ್ಟು ಆನೆಗೆ ಸ್ನಾನ ಆಗಿದೆ, ಇನ್ನು ಎಷ್ಟು ಆನೆಗೆ ಆಗಬೇಕು? ಅಲ್ಲೊಬ್ರು ಅಷ್ಟು ಒಳಗಡೆ ಹೋಗಿ ಮಾಡ್ತಾ ಇದ್ರಲ್ಲ ಸರ್ ಮಾವುತ? ಅದೇ ಮರಿ ಆನೆ ಇತ್ತಲ್ಲ, ಒಂದು ದೊಡ್ಡ ಮರಿ ಇತ್ತು, ನೀವು ಇದನ್ನು ತಿನ್ಸಿದ್ರಲ್ಲ, ಕಬ್ಬು ತಿನ್ಸಿದ್ರಲ್ಲ, ಆ ಮರಿ ಪಕ್ಕದಲ್ಲೇ ನೀರೊಳಗಡೆ ಇದೆ. ಓಕೆ, ಅಲ್ಲೇ ಇದೆ. ಇರುತ್ತೆ, ನೀರೊಳಗಡೆ ಇರುತ್ತೆ. ಸೊ ಅಷ್ಟು ಕಂಡೀಷನ್, ಈಗ ನನ್ನ ಕೆಪಾಸಿಟಿ ಬೇರೆ, ನಿಮ್ಮ ಕೆಪಾಸಿಟಿ ಬೇರೆ, ಒಬ್ಬೊಬ್ರ ಕೆಪಾಸಿಟಿ ಬೇರೆ ಇರುತ್ತೆ. ಅರೌಂಡ್ 2 to 3 minutes ತನಕ ಇರುತ್ತೆ, ಏನು ತೊಂದರೆ ಇಲ್ಲ ಅದಕ್ಕೆ. ಸೊ ಮೇನ್ ಆಗೋ ಏನಿಲ್ಲ ಅಂತಂದರೆ ಮೇಲೆ ಅದು ಸೊಂಡ್ಲೊಂದು ಮೇಲೆ ಹೊರಗಡೆ ಇದ್ರೆ ಸಾಕು, ಎಷ್ಟೊತ್ತು ಬೇಕಾದರೂ ಇರುತ್ತೆ. ಈಜುತ್ತೆ. ಇಟ್ಸ್ ಎ ಗುಡ್ ಸ್ವಿಮ್ಮರ್ ಅದು. ಎಷ್ಟೊಂದು ಈಗ ನಮಗೆ ಕಾಡಾನೆಗಳು ಇಲ್ಲಿಗೆ ಬರೋದೇನೆಂದರೆ, ಈ ಭದ್ರಾ ಟೈಗರ್ ರಿಸರ್ವ್ ಏನಿದೆ, ಭದ್ರಾ ಟೈಗರ್ ರಿಸರ್ವ್ ಜಾಯಿನ್ ಆಗುತ್ತೆ. ಅಲ್ಲಿಂದ ಈ ನದಿನ ದಾಟ್ಕೊಂಡು ಈ ಕಡೆಗೆ ಬರುವಂಥದ್ದು ಆನೆಗಳು, ಮತ್ತು ವಾಪಸ್ ಅದೇ ಥರ ಹೋಗುತ್ತೆ. ಓಕೆ, ಇವಾಗ ಅವ್ರು ಮುಗೀತು, ಬರ್ತಾ ಇದ್ದಾರೆ. ಅಲ್ಲಿ ಅದ್ರ ಮೇಲೆ ನೀರೊಳಗಡೆ ಆನೆ ಮೇಲೆ ನಿಂತ್ಕೊಂಡು ಬರ್ತಾ ಇದ್ದಾರೆ ಅವರು, ಅಷ್ಟು ನಂಬಿಕೆ ಇದೆ ಅವ್ರಿಗೆ. ಪುನೀತ್ ಬರುತ್ತೆ ಅಂದರೆ ಈ ಆನೆಗಳು ಏನಂತಂದರೆ 2 ಆನೆನ ಪೇರ್ ಮಾಡಿ ಬಿಡ್ತೀವಿ. ಅಂದರೆ ಎಲ್ಲೂ ತಪ್ಪಿಸ್ಕೋಬಾರ್ದು, ಅಥವಾ ಒಬ್ಬನೇ ಇದ್ದೀನಿ ಅನ್ನೋ ಭಯ ಬರಬಾರ್ದು ಅವಕ್ಕೆ ಅಂತ ಹೇಳಿ ಚಿಕ್ಕ ಮರಿಗಳಿರೋವಂಥದ್ದು. ಒಂದು ದೊಡ್ಡ ಆನೆ ಜೊತೆಗೆ ಇನ್ನೊಂದು ಚಿಕ್ಕ ಆನೆನ, ಅವುಗಳ ಜೊತೆನೇ ಇರ್ತವೆ. ಅವುಗಳ ಜೊತೆನೇ ಹೋಗಿ ಅವು ಯಾವ ಥರ ಹೋಗುತ್ತೆ ಅದೇ ಥರ ಕಲಿತಾ ಹೋಗ್ತವೆ. ಬನ್ನಿ ಈ ಕಡೆ ಎಲ್ಲಾದರೂ